ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಇವತ್ತು ನಾನು ಡೇ 6 ನಮ್ಮ ಯುರೋಪ್ ಟೂರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಡೇ 1, 2, 3, 4, 5 ನಾವೇನೇನು ಕವರ್ ಮಾಡಿದ್ದೀನಿ ಅಂತ ಈಗ ಆಲ್ರೆಡಿ ನಿಮಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಡೇ 1 ಪ್ಯಾರಿಸಿಗೆ ಬಂದು ಇಳಿದ್ವಿ. ಡೇ 2ನಲ್ಲಿ ಪ್ಯಾರಿಸ್ ಎಕ್ಸ್ಪ್ಲೋರ್ ಮಾಡಿದ್ವಿ. ತಿರ್ಗಾ ಡೇ 3ನಲ್ಲೂ ಪ್ಯಾರಿಸ್ ಎಕ್ಸ್ಪ್ಲೋರ್ ಮಾಡಿ ಅವತ್ತು ನೆಕ್ಸ್ಟ್ ಡೇಗೆ ರೆಡಿಯಾಗಿ ಡೇ 4ಅಲ್ಲಿ ನಾವು ಸೆಮುರ್ ಎನೊಕ್ಸಾಯ್ಸ್ ಅಂತ ಒಂದು ಜಾಗ, ಆಮೇಲೆ ಬ್ಯೂನ್, ಆಮೇಲೆ ಲಿಯಾನಲ್ಲಿ ಬಂದು ಸ್ಟೇ ಆದ್ವಿ. ಲಿಯಾನಿಂದ ಲಾಂಗ್ ಡ್ರೈವ್ ಜೆನೀವಾಗೆ ಬಂದು ಅವತ್ತು ರಾತ್ರಿ ಜ್ಯೂರಿಕಲ್ಲಿ ಉಳ್ಕೊಂಡಿದ್ವಿ. ಸೊ ಜೆನಿವಾಲಿ ಅಲ್ಲಿ ಫೇಮಸ್ ಪ್ಲೇಸಸ್ ಯುನೈಟೆಡ್ ನೇಷನ್ಸ್ದು ಮತ್ತು ನ್ಯೂಚೆಟಲ್ ಲೇಕ್ ಅಂತ ಒಂದಿದೆ, ಅಲ್ಲಿ ಸ್ಟಾಪ್ ಮಾಡಿ ವಾಕ್ ಮಾಡಿ ಈವ್ನಿಂಗ್ ಟೈಮಲ್ಲಿ ಜ್ಯೂರಿಕ್ಗೆ ಬಂದುಬಿಟ್ರು. ಸೊ ಜ್ಯೂರಿಕ್ ಹೋಟೆಲ್ ತುಂಬ ಚೆನ್ನಾಗಿದೆ. ಸೊ ಇವತ್ತು ನಮಗೆ ಸಿಟಿ ಟೂರ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ನೀವು ನೋಡ್ಬೋದು, ಈಗ ಟ್ರೈನ್ ಬರ್ತಾ ಇದೆ. ಸೊ ಡೇ 6 ಫುಲ್ಲು ಜ್ಯೂರಿಕ್ ನಲ್ಲಿ ಟ್ರೈನು ಮತ್ತು ಕ್ರೂಸ್ ರೈಡ್ ಇರುತ್ತೆ. ಅಲ್ಲಿ ಫೇಮಸ್ ಲೇಕ್ ಜ್ಯೂರಿಕ್ ಹತ್ರ ಒಂದು ವಾಕಿಂಗಿಗೆ ಬಿಡ್ತಾರೆ. ಇಲ್ಲಿ ಡೇ ಪಾಸ್ ಅಂತ ಇರುತ್ತೆ. ಸೊ ಆ ಡೇ ಪಾಸಲ್ಲಿ ನಮಗೆ ಬಸ್ಸಲ್ಲಿ ಹೋಗ್ಬೋದು, ಟ್ರೈನಲ್ಲಿ ಹೋಗ್ಬೋದು, ಅಥವಾ ನೀವು ಕ್ರೂಸಲ್ಲಿ ಹೋಗ್ಬೋದು. ಆಮೇಲೆ ಮಧ್ಯದಲ್ಲಿ ಒಂದು ಕಡೆ ಬಿಟ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತಾರೆ ಅವರು. ಸೊ ಈಗ ಟ್ರೈನ್ ಹತ್ತಿದ್ವಿ, ಹೋಟೆಲ್ ಚೆಕ್ಔಟ್ ಮಾಡಿದ್ವಿ. ಆ್ಯಕ್ಚುಲಿ ಇಲ್ಲಿ ಆ್ಯಪಲ್ಸ್ ತುಂಬ ಫೇಮಸ್ಸು. ಸೊ ಇನ್ ಜನರಲ್ ಆ್ಯಪಲ್, ಫ್ರೂಟ್ಸ್, ಎನಿಥಿಂಗ್ ಕೆಮಿಕಲ್ ಲೆಸ್, ಆದಷ್ಟು ಕಡಿಮೆ ಕೆಮಿಕಲ್ಸ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ. ಆ್ಯಂಡ್ ಸ್ವಿಸ್ ರೈಲ್ವೇಸ್ ಜನರಲಿ ಪಂಕ್ಚುಯಾಲಿಟಿಗೆ ಫೇಮಸ್ ಅಂತ ಹೇಳ್ತಾರೆ. ಸೊ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್. ನಾವು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಇಲ್ಲಿ. ಸೊ ಇಲ್ಲಿಂದ ಒಂದು 3-4 ಸ್ಟಾಪ್ಸ್ಗೆಲ್ಲ ನಮ್ಮ ಡೆಸ್ಟಿನೇಷನ್ ಬರುತ್ತೆ. ನಮಗೆ ಸೀಟ್ ಏನು ಸಿಕ್ಕಿರಲಿಲ್ಲ, ಮಕ್ಕಳು ಎಂಜಾಯ್ ಮಾಡ್ತಾಯಿದ್ರು. ಮೋರ್ ಓವರ್ ನಾನು ಕೂತ್ರೆ ಸಾಕು, ಅಗಸ್ತ್ಯ ಅಳ್ತಾ ಇರೋನು. ಹಾಗಾಗಿ ನಾನೆಲ್ಲೂ ಜಾಸ್ತಿ ಕೂತಾನೂ ಇರಲಿಲ್ಲ. ಕೂತ್ರೆ ಅಳೋನು. ಮತ್ತು ಅವನು ತುಂಬ ಸ್ಮಾಲ್ ಕಿಡ್. ಆವಾಗ ಅವನಿಗೆ ಹಾರ್ಡ್ಲಿ 1 year 4 months, 1 year 3 months ಏನೋ ಇತ್ತು. ಹಾಗಾಗಿ ನಾವು ಏನು ಹೇಳಿದ್ರು ಅರ್ಥ ಆಗೋ ಏಜು ಅಲ್ಲ. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ತುಂಬ ಕೋಆಪ್ರೇಟಿವ್ ಮಾಡ್ತಿದ್ದ ಫೀಡಿಂಗ್ ಬೇಬಿ ಅವನು. ನಮ್ಮ ಇಡೀ ಟ್ರಿಪ್ಪಲ್ಲೇ ಅವನು ತುಂಬ ಫೇಮಸ್ ಆಗಿ ಹೋಗಿದ್ದ. ಎಲ್ಲರೂ ರಾಕ್ ಸ್ಟಾರ್ ಅಂತ ಕರಿತಾಯಿದ್ರು. ಸೊ ಇಲ್ಲಿ ಟ್ರೈನು ಇಳಿದ ತಕ್ಷಣ ಕೆಲವು ಪ್ಲೇಸಸ್ಗೆ ಈಗ ಕರ್ಕೊಂಡು ಹೋಗ್ತಾರೆ. ನಮ್ಮ ಟೂರ್ ಗೈಡ್ ಇದ್ದಾನೆ, ಅವನು ಸ್ಪ್ಯಾನಿಷ್. ಆ್ಯಕ್ಚುಲಿ ಅವನ ಆ್ಯಕ್ಸೆಂಟು ನೀವು ಕೇಳಿಸ್ಕೊಂಡಿರ್ತೀರ ನಮ್ಮ ಟ್ರಿಪ್ಪಲ್ಲಿ. ಈಗ ನಾನು ಈವನ್ ಬ್ಯಾಕ್ಗ್ರೌಂಡಲ್ಲೂ ಹಾಕಿರ್ತೀನಿ ಕೆಲವು ಕಡೆ ಅವನ ಆ್ಯಕ್ಸೆಂಟ್. ವೆಲ್ಕಮ್ ಟು ರಾಪಾಸಾವಾ, ಅವ್ನು ಸ್ವಲ್ಪ ಈ ಥರ ಮಾತಾಡೋದು. ಸೊ ಈಗ ಈ ಜಾಗದಲ್ಲಿ ಇಳ್ಕೊಂಡಿದ್ದೀವಿ ನಾವು. ಈಗ ಲೇಕ್ ಜ್ಯೂರಿಕ್ ಕರ್ಕೊಂಡೋಗಿ ಅಲ್ಲಿ ಕ್ರೂಸಲ್ಲಿ ಕರ್ಕೊಂಡು ಹೋಗ್ತಾನೆ. ಟ್ರೈನ್ ಆಯಿತು. ಅಕಸ್ಮಾತ್ ಏನಾದರೂ ನಮ್ಗೆ ಆಪರ್ಚುನಿಟಿ ಸಿಕ್ಕಿದ್ರೆ ಸ್ವಿಸ್ ರೈಲ್ವೇಸ್ ಲಾಂಗ್ ಜರ್ನಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ತುಂಬ ಟ್ರಾವೆಲರ್ಸ್ ಇಲ್ಲ, ಅಥವಾ ತುಂಬ ಟ್ರಾವೆಲರ್ಸ್ ಇದ್ದರೆ ಇನ್ ಎಕ್ಸ್ಟ್ರೀಮ್ ಕೇಸಸ್ ಅದು ಕ್ಯಾನ್ಸಲ್ ಆಗುತ್ತೆ. ಅವಾಗ ಬಸ್ಸು ಅಥವಾ ಲೋಕಲ್ ಟ್ರೈನ್ಸಲ್ಲಿ ನಾವು ಒಂದು ಸಿಟಿ ಸೆಂಟ್ರಿಗೆ ಬಿಡ್ತಾರೆ. ಅಲ್ಲಿಂದ ಎಕ್ಸ್ಪ್ಲೋರ್ ಮಾಡ್ಕೊಂಡು ನಾವೇ ರೂಮಿಗೆ ವಾಪಸ್ ಹೋಗ್ಬೋದು. ಸೊ ಇಲ್ಲಿ ಇನ್ನೊಂದು ಟ್ರೈನ್, ಫಸ್ಟು ಒಂದು ಜರ್ನಿಗೆ ಬಂದ್ವಿ. ಅಲ್ಲಿಂದ ಇಲ್ಲಿ ಅಂಡರ್ ಪಾಸ್ ಟ್ರೈನ್ ಅಂತ ಇರುತ್ತೆ ಇಲ್ಲಿ. ಸೊ ಸಬ್ವೇ ಟ್ರೈನ್ಸು, ಈ ಸಬ್ವೇ ಟ್ರೈನಲ್ಲಿ ಹೋಗ್ಬೋದು. ನೀವು ನೋಡ್ತಾ ಇರ್ಬೋದು, ಇದು ಡಬಲ್ ಡೆಕ್ಕರ್ ಟ್ರೈನ್ ಥರ ಇದೆ, ತುಂಬ ಚೆನ್ನಾಗಿರುತ್ತೆ. ಸೊ ಈ ಟ್ರೈನ್ನ ನಾವು ತಗೊಂಡು ಪ್ರಾಬಬ್ಲಿ ನೆಕ್ಸ್ಟ್ ನಾವು ರ್ಯಾಪರ್ಸ್ವೆಲ್ ಅಂತ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ, ಆ ವಿಲೇಜಸ್ನೆಲ್ಲ ತೋರಿಸೋದಕ್ಕೆ. ಸೊ ಇದನ್ನು ಹತ್ತಿ ಆ ಜಾಗದಲ್ಲಿ ಇಳಿದು ಅಲ್ಲಿ ನಮಗೆ ಕ್ರೂಸ್ ಸಿಗುತ್ತೆ. ಸೊ ಈಗ ಟ್ರೈನ್ ಹತ್ತಿದ್ವಿ, ತುಂಬ ಚೆನ್ನಾಗಿತ್ತು. ಇಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಇತ್ತು, ಬಟ್ ಅಗೈನ್ ನಾನು ಆಲ್ರೆಡಿ ಹೇಳ್ದಂಗೆ ಮೈ ಸನ್ ವಿಲ್ ನಾಟ್ ಅಲೋ ಮೀ ಟು ಸಿಟ್. ಸೊ ಕೂತ್ರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವನು. ಸೊ ಹಾಗಾಗಿ ನಾವು ಕೂತ್ಕೊಂಡಿರಲಿಲ್ಲ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು ನೀವು, ಯಾರು ಹತ್ಕೊಂಡು ಹೋಗ್ತಾ ಇರಬೇಕು ಅವ್ರಿಗೆ ಒನ್ ಸೈಡ್ ಆಫ್ ದ ಎಲಿವೇಟರಲ್ಲಿ ಜಾಗ ಬಿಟ್ಬಿಡಬೇಕು. ನಾವು ಹತ್ತೋದಿಲ್ಲ, ಅದರಲ್ಲೇ ಹೋಗ್ತೀವಿ ಅನ್ನೋರೆಲ್ಲ ರೈಟ್ ಸೈಡಲ್ಲಿ ನಿಂತಿರ್ತಾರೆ. ಅದೊಂದು ಕನ್ವೆನ್ಷನ್ ಫಾಲೋ ಮಾಡ್ತಾರೆ ಇಲ್ಲಿ ಯುರೋಪಲ್ಲಿ. ಸೊ ಇದು ಮೇಯ್ನ್ ಪ್ಲೇಸ್ ಈಗ ಜ್ಯೂರಿಕ್ ಸೆಂಟರು. ಇಲ್ಲಿ ಎಷ್ಟೊಂದು ಮೂವಿ ಸ್ಪಾಟ್ಸು, ಮೂವಿ ಶೂಟಿಂಗ್ ಎಲ್ಲ ಆಗಿದೆ ಈ ಜಾಗದಲ್ಲಿ. ಆ್ಯಕ್ಚುಲಿ ಸಿಟಿ ಸೆಂಟರ್, ಇಲ್ಲಿಂದ ನೀವು ಆ್ಯಕ್ಚುಲಿ ಎಕ್ಸ್ಪ್ಲೋರ್ ಮಾಡ್ಬೋದು. ನಿಯರ್ ಬೈ ಒಳ್ಳೊಳ್ಳೆ ಪ್ಲೇಸಸ್ ಇದೆ, ಪೇಂಟಿಂಗ್, ಆರ್ಟ್ ಮ್ಯೂಸಿಯಮ್ಸ್ ಇದೆ, ಎಷ್ಟೊಂದು ಎಕ್ಸ್ಪ್ಲೋರ್ ಮಾಡ್ಬೋದು. ಅಲ್ಲಿ ನೀವು ನೋಡ್ತಾ ಇರ್ಬೋದು, ಶ್ರೀ ಫ್ರೆಂಡ್ ಅವನು ತುಂಬ ಫೇವ್ರೇಟ್ಸ್ ಆಗಿಬಿಟ್ಟಿದ್ರು, ಶ್ರೇಯಸ್ ಅಂತ. ಅಲ್ಲೂ ನಂಗೆ ಒಳ್ಳೆ ಫ್ರೆಂಡ್ ಸಿಕ್ತ, ಗಣಪತಿ ಅಂತ. ಗಣಪತಿ ಆ್ಯಂಡ್ ಫ್ಯಾಮಿಲಿ ಮತ್ತು ಅವ್ರ ಮಗ ಶ್ರೇಯಸ್ಸು ಶ್ರೀಗೆ ತುಂಬ ಫ್ರೆಂಡ್ ಆಗಿದ್ದ. ಈವನ್ ನಾವು ವಿ ಆರ್ ಇನ್ ಟಚ್. ಸೊ ಇಲ್ಲಿಂದ ಹಾಗೆ ಒಂದು ಸಿಟಿ ಟೂರ್ ವಾಕಿಂಗ್ ಕರ್ಕೊಂಡು ಹೋಗ್ತಿದ್ದಾನೆ ಈಗ ನಮ್ಮ ಟೂರ್ ಗೈಡು.
ಸೊ ನೀವು ನೋಡ್ತಾ ಇರ್ಬೋದು, ಅವನು ಮಧ್ಯ ಅವನು ಒಂದೊಂದು ಕಡೆ ಅಲ್ಲೇ ನಿಲ್ಲಿಸ್ಬಿಟ್ಟು ಸ್ಮೋಕ್ ಮಾಡೋಕ್ಕೆ ಹೋಗ್ತಾನೆ. ಇಲ್ಲೇ ಇರಿ, ಎಲ್ಲೂ ಹೋಗಬೇಡಿ ಅಂತ ಹೇಳ್ತಾನೆ. ಸೊ ಗ್ರೂಪ್ ಬುಕ್ಕಿಂಗ್ಸ್ನ ನಾವು ಅವ್ನಿಗೆ ಫ್ರಂಟ್ ಪೇ ಮಾಡೋಕ್ಕೆ ಹೇಳ್ತಾನೆ, ಇಷ್ಟಿಷ್ಟು ಮಾಡಿ ಅಂತ. ಮಾಡಿದ್ರೆ ಅವನು ನಮ್ಮೆಲ್ಲರಿಗೂ ಸೇರಿ ಒಟ್ಟಿಗೆ ಟಿಕೆಟ್ಸ್ ತೊಗೊಂಡು ಬರ್ತಾನೆ. ನೀವು ಆ್ಯಕ್ಚುಲಿ ಇಲ್ಲಿ ನೋಡ್ಬೋದು, ಇದಕ್ಕೆಲ್ಲ ಟ್ರ್ಯಾಮ್ಸ್ ಅಂತಾರೆ. ರೋಡಲ್ಲಿ ಟ್ರೈನು ಹೋಗ್ತಾ ಇರುತ್ತೆ ಆ್ಯಂಡ್ ಪೀಪಲ್ ಆರ್ ವೆರಿ ಕಾಶಿಯಸ್. ಅಷ್ಟೊಂದು ಇಲ್ಲಿ ಆಕ್ಸಿಡೆಂಟ್ಸು ಆ ಥರ ಅವಘಡಗಳು ಆಗೋದಿಲ್ಲ. ಸೊ ಸಿಟಿ ಸೆಂಟರ್ ರೋಡಲ್ಲಿ ಟ್ರ್ಯಾಮ್ಸ್ ಹೋಗುತ್ತೆ. ಟ್ರ್ಯಾಮ್ಸ್ ಹೋದ ತಕ್ಷಣ ಜನ ವಾಕ್ ಮಾಡ್ತಾರೆ ಫುಟ್ಪಾತಲ್ಲಿ. ಆ್ಯಕ್ಚುಲಿ ಮಳೆ ಬರ್ತಾ ಇದೆ. ನಮ್ಮ ಫೇಮಸ್ ಸ್ವಿಟ್ಜರ್ಲೆಂಡ್ ಸ್ಪಾಟ್ ಹೋಗೋದಾಗ ಮಳೆ ಬಂದುಬಿಟ್ರೆ ನಮ್ಗೆ ಆ ಸೀನರೀಸ್ ಎಲ್ಲ ಸಿಗೋದೇ ಇಲ್ಲ. ನಮ್ಮ ಲಕ್ ನೋಡ್ಬೇಕು ಹೇಗಿದೆ ಅಂತ. ಇಲ್ಲೆಲ್ಲ ಆ್ಯಕ್ಚುಲಿ ಮಳೆ ಆಗ್ತಿದೆ, ಡ್ರಿಸ್ಲಿಂಗ್ ಇದೆ. ಈಗ ಅವ್ರು ಸಿಟಿ ಸೆಂಟರಲ್ಲಿ ಕರ್ಕೊಂಡೋಗಿ ಒಂದು ಜಾಗದಲ್ಲಿ ಬಿಡ್ತಾರೆ. ಅಲ್ಲಿ ಏನಾದರೂ ಸೊವೆನೀರ್ಸ್ ತೊಗೋಬೋದು ಅಂದರೆ, ಅಥವಾ ಸ್ವಿಸ್ ವಾಚಸ್ ಏನಾದರೂ ಬೇಕು ಅಂದರೆ, ಆ ಏರಿಯಾ ತುಂಬ ಫೇಮಸ್ ಅದಕ್ಕೆಲ್ಲ. ನೀವು ನೋಡ್ತಾ ಇರ್ಬೋದು, ಎಲ್ಲ ಮೆಡಿವೆಲ್ ಸ್ಟ್ರೀಟ್ಸ್. ಇದು ತುಂಬ ಹಳೇ ಕಾಲದ್ದು, ಹಾಗೆ ಮೇಂಟೈನ್ ಮಾಡಿದ್ದಾರೆ. ಇಲ್ಲೊಂದು ಪಾರ್ಕ್ ಸಿಗುತ್ತೆ, ಅಲ್ಲೊಂದು ಸ್ಮಾಲ್ ಶಾರ್ಟ್ಸ್ ಎಲ್ಲ ನಾವು ತೊಗೊಂಡಿದ್ದೀವಿ. ಸೊ ನೀವು ಆ್ಯಕ್ಚುಲಿ ಈ ಜಾಗ ನೋಡ್ತಾ ಇದ್ದರೆ ಇದೊಂದು ಪಾರ್ಕ್ ಸಿಕ್ಕಿತ್ತು. ಇಲ್ಲೊಂದಷ್ಟು ಫೋಟೋ ಶಾರ್ಟ್ಸ್ ಎಲ್ಲ ತೊಗೊಂಡು ಮಕ್ಳಿಗೂ ಇಲ್ಲೊಂದು ಸ್ವಿಂಗ್ ಎಲ್ಲ ಇತ್ತು, ಆಟ ಆಡಿಸ್ಬಿಟ್ಟು ಇಲ್ಲಿಂದ ಮುಂದೆ ಹೋದ್ವಿ. ಈ ಜಾಗನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಫೋಟೋ ಶೂಟ್ ಎಲ್ಲ ತೊಗೊಂಡು ಮಕ್ಳಿಗೊಂದು ಸ್ವಲ್ಪ ಆಟ ಆಡಿಸ್ಬಿಟ್ಟು ಇಲ್ಲಿ ಒಂದು ಸಣ್ಣ ಪಾರ್ಕ್ ಥರ ಇದೆ ಅಷ್ಟೇ. ಇಲ್ಲಿಂದ ಆ್ಯಕ್ಚುಲಿ ನಿಂತ್ಕೊಂತು ಅಂದರೆ ನಮಗೆ ಸಿಟಿ ವೆರಿ ಲೈಕ್ ಹೈ ಆಲ್ಟಿಟ್ಯೂಡಿಂದ ಕಾಣಿಸುತ್ತೆ. ಸಿಟಿ ಸೆಂಟರಿಂದ ನಾವು ಸುತ್ತಲೂ ಸರೌಂಡಿಂಗ್ಸನ್ನು ನೋಡೋ ಥರ ಇದೆ ಇಲ್ಲಿ ಎನ್ವಿರಾನ್ಮೆಂಟು. ಇದು ಚೆನ್ನಾಗಿದೆ. ನೆಕ್ಸ್ಟ್ ಇಲ್ಲಿಂದ ಮುಂದೆ ಕರ್ಕೊಂಡು ಹೋಗ್ತಾನೆ ಅವನು ಇನ್ನು ಫರ್ದರ್ ಸಿಟಿ ಟೂರ್ಗೆ ಹೋಗಿ. ಸಿಟಿ ಸೆಂಟ್ರಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಸೊವಿನೀರ್ಸು, ಫೇಮಸ್ ವಾಚಸ್ಸು ಅಥವಾ ಫೇಮಸ್ ವ್ಯಾನಿಟಿ ಬ್ಯಾಗ್ಸ್ ಇಂಥದ್ದೆಲ್ಲ ತೊಗೊಳಂಗಿದ್ರೆ ಯಾರಾದರೂ ತೊಗೋಬೋದು ಅಂತ ಹೇಳಿಬಿಟ್ಟು ಅಲ್ಲಿ ಬಿಟ್ಬಿಡ್ತಾರೆ. ಸೊ ಅಲ್ಲಿಂದ ಆ್ಯಕ್ಚುಲಿ ಅಲ್ಲಿ ಮೆಕ್ಡೊನಾಲ್ಡ್ಸು ಸಿಗುತ್ತೆ, ಪ್ಲಸ್ ಇಂಡಿಯನ್ ರೆಸ್ಟೋರೆಂಟ್ಸ್ ಇತ್ತು, ಅಥವಾ ಈವನ್ ಫೇಮಸ್ ಸ್ವಿಸ್ ಐಸ್ ಕ್ರೀಮ್ಸು ಅವೆಲ್ಲ ಇತ್ತು. ಸೊ ಅದನ್ನು ಟ್ರೈ ಮಾಡ್ಬೋದು ಅಂತ ಅಲ್ಲೂ ಬಿಡ್ತಾನೆ. ನಿಮ್ಗೇನಾದರೂ ರೆಸ್ಟ್ ಆಫ್ ದ ಡೇ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಆ ಜಾಗದಲ್ಲಿ ಬಿಟ್ಬಿಡ್ತಾರೆ. ಸೊ ಈ ಆ್ಯಕ್ಚುಲಿ ಸ್ಟ್ರೆಚ್ ಏನಾಗುತ್ತೆ, ನಾರ್ಮಲಿ ಈ ಥರ ಗ್ರೂಪ್ ಟೂರಲ್ಲಿ ಬಂದಾಗ ಇಫ್ ದೇ ಪ್ಲ್ಯಾನ್ ಫಾರ್ 14-15 days, ಅದರಲ್ಲಿ ದೆಲ್ ಬಿ ಮೋರ್ ದ್ಯಾನ್ 6 days, 6 to 7-8 ಡೇಸಲ್ಲಿ ಅವರು ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ. ಟೈಟ್ ಸ್ಕೆಡ್ಯೂಲ್ ಇರುತ್ತೆ. ಅರ್ಲಿ ಮಾರ್ನಿಂಗ್ 7ಗೆ ರೆಡಿ ಆಗಬೇಕು, ಆಮೇಲೆ ಈವ್ನಿಂಗ್ 8ವರೆಗೂ ಪ್ಯಾಕ್ಡ್ ಆಗಿರುತ್ತೆ ಸ್ಕೆಡ್ಯೂಲು. ಇನ್ನೊಂದು 3-4 ಡೇಸು ಸ್ವಲ್ಪ ಆರಾಮಾಗಿರುತ್ತೆ, ಅಷ್ಟೊಂದು ಟೈಟ್ ಸ್ಕೆಡ್ಯೂಲ್ ಇರೋಲ್ಲ. ಹಾಫ್ ಡೇ ಅವ್ರು ಅದು ಇದು ಎಕ್ಸ್ಪ್ಲೋರ್ ಮಾಡಿಸ್ಬಿಟ್ಟು ಮಧ್ಯದಲ್ಲಿ ಒಂದು ಕಡೆ ಸಿಟಿ ಸೆಂಟ್ರಲ್ಲಿ ರೂಟ್ ಮ್ಯಾಪ್ ಎಲ್ಲ ಕೊಟ್ಟು ಬಿಟ್ಬಿಡ್ತಾರೆ. ಸೊ ನೀವು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ ಹೋಗಿ ಅಂತ ಕೊಟ್ಬಿಟ್ಟು ಇದು ಮಾಡ್ತಾರೆ. ಸೊ ಇಫ್ ಯು ಆರ್ ವಿಲ್ಲಿಂಗ್ ಇನಫ್ ಆ್ಯಂಡ್ ನಿಮಗೆ ಅದ್ರದ್ದು ಪ್ಯಾಷನ್ ಇತ್ತು ಅಂದರೆ ಡೆಫಿನೆಟ್ಲಿ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು, ಎನರ್ಜಿ ಇತ್ತು ಅಂದರೆ. ಅದರ್ವೈಸ್ ಯು ಕ್ಯಾನ್ ಚೂಸ್ ಟು ಗೋ ಬ್ಯಾಕ್ ಟು ಯುವರ್ ಹೋಟೆಲ್, ಅಲ್ಲೇ ರಿಲ್ಯಾಕ್ಸ್ ಮಾಡಿ ರೆಸ್ಟ್ ಆಫ್ ದ ಡೇ ರಿಲ್ಯಾಕ್ಸ್ ಮಾಡ್ಕೋಬೋದು. ಸೊ ನಾವು ಫ್ಯೂ ಡೇಸ್ ಎಕ್ಸ್ಪ್ಲೋರ್ ಮಾಡಿದ್ವಿ ಆ್ಯಂಡ್ ಫ್ಯೂ ಡೇಸ್ ವಿ ಜಸ್ಟ್ ಚೂಸ್ ಟು ರಿಲ್ಯಾಕ್ಸ್. ವಾಪಸ್ ರೂಮ್ಗೆ ಹೋಗಿ ರಿಲ್ಯಾಕ್ಸ್ ಮಾಡ್ತಾಯಿದ್ವಿ ನಾವು. ಸೊ ಇವಾಗ ನೀವು ನೋಡ್ಬೋದು, ಇದೆಲ್ಲ ಮೆಡಿಯಬಲ್ ಟೌನ್. ಅಗೈನ್ ಸ್ಮಾಲ್ ಸ್ಟ್ರೀಟ್ಸು. ಈ ಸ್ಟ್ರೀಟ್ಸ್ ಡೌನ್ ಹೋಯಿತು ಅಂತಂದರೆ ಲೆಫ್ಟ್ ಆ್ಯಂಡ್ ರೈಟ್ ನೀವು ನೋಡ್ಬೋದು ಸ್ವಿಸ್ ವಾಚಸ್ಸು, ಫೇಮಸ್ ಬ್ರ್ಯಾಂಡ್ಸು ಎಲ್ಲ ಕಾಣಿಸುತ್ತೆ. ಈಗ ನಾವೆಲ್ಲ ನೋಡಿದ್ವಿ. ಆ್ಯಂಡ್ ಈಗ ಇಲ್ಲಿ ನಾರ್ಮಲಿ ಪೀಪಲ್ ದೇ ವುಡ್ ಪ್ರಿಫರ್ ನಾಟ್ ಟು ಬೈ, ಬಿಕಾಸ್ ಇದು ಆಲ್ಮೋಸ್ಟ್ ಎಲ್ಲ ಈಗ ಇಂಡಿಯಾಲಿ ಬ್ಯಾಂಗ್ಳೂರಲ್ಲಿ ಸಿಗುತ್ತೆ. ಸೊ ನಾವು ನೋಡೋದಕ್ಕೇನು ಅಂತ ಅಂದ್ಬಿಟ್ಟು ಕೆಲವುದೆಲ್ಲ ನಿಂತ್ಕೊಂಡು ನೋಡಿದ್ವಿ. ಒಂದಷ್ಟು ಫೋಟೋ ಶಾರ್ಟ್ಸು ತೊಗೊಂಡ್ವಿ. ನೋಡಿ, ಸ್ವಿಸ್ ವಾಚಸ್, ಇದು ಟಿಸಾರ್ಟು ಬ್ರ್ಯಾಂಡಿನೋ, ಸರ್ಟಿನಾ, ಮಿಡೋ, ಎಲ್ಲ ಸಖತ್ ವೆರೈಟೀಸ್ ಇದೆ. ವೆರಿ ಎಕ್ಸ್ಪೆನ್ಸಿವ್. ಅಫ್ಕೋರ್ಸ್ ಇಟ್ ಕಮ್ಸ್ ವಿತ್ ಗ್ರೇಟ್ ಪ್ರೈಸ್ ಅಲ್ವಾ. ಸ್ವಿಸ್ ವಾಚಸ್ ಅಂದರೆ ತುಂಬ ಫೇಮಸ್ಸು. ಸೊ ಎಲ್ಲ ನೋಡಿದ್ವಿ. ಈವನ್ ಡಿಯೋಡ್ರೆಂಟ್ಸ್, ಫ್ರಾಗ್ನೆನ್ಸ್, ಪರ್ಫ್ಯೂಮ್ಸ್ ಆ್ಯಂಡ್ ವಿಮೆನ್ ವೇರ್, ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಐಟಮ್ಸ್ ಇರುತ್ತೆ. ಈವನ್ ಬ್ಲೇಸರ್, ಸೂಟ್ಸ್ ಇವೆಲ್ಲ ಸಖತ್ ಎಕ್ಸ್ಪೆನ್ಸಿವು. ಡಿಸ್ಪ್ಲೇ ಮಾಡಲ್ ಹಾಕಿರ್ತಾರೆ. ಆ್ಯಂಡ್ ಅದೇ ಥರ ಈ ಫುಲ್ಲು ಗ್ರೂಪಲ್ಲಿ ನಮ್ಮ ಎಷ್ಟು ಜನ ಇದ್ರೋ ಆ ಬಸ್ಸಲ್ಲಿ ಅಷ್ಟು ಜನನು ಲೈಕ್ ಹೇಳ್ತಾನೆ, ಇಂಥ ಜಾಗಕ್ಕೆ ಈ ಟೈಮಿಗೆ ಬಂದುಬಿಡಿ, ಯು ಕ್ಯಾನ್ ಗೋ ಎಕ್ಸ್ಪ್ಲೋರ್ ಆನ್ ಯುವರ್ ಓನ್ ಅಂತ. ಸೊ ನಾರ್ಮಲಿ ಕೆಲವ್ರು ಏನು ಮಾಡ್ತಾರೆ, ಈಗ ರೆಸ್ಟ್ ಆಫ್ ದ ಟೂರ್ ಅವರು ಇಟಾಲಿಗೆ ಬರಲ್ಲ ಅಂತಂದರೆ ಇದೇ ಲಾಸ್ಟ್ ಡೆಸ್ಟಿನೇಷನ್ ಅಂದರೆ ಕೆಲವ್ರು ಇಲ್ಲೇ ಇಳ್ಕೊಂಡು ಹೋಗ್ತಾರೆ. ಅದರ್ವೈಸ್ ನೆಕ್ಸ್ಟ್ ಇಟಲಿಗೆ ಬರೋರು ನಮ್ಮ ಜೊತೆ ಬರ್ತಾರೆ. ಐ ಥಿಂಕ್ ನಮ್ಮ ಗ್ರೂಪಲ್ಲಿ ಒಂದು 6 ಮೆಂಬರ್ಸ್
ದೇ ಡಿಡ್ ನಾಟ್ ಕಮ್ ಟು ಇಟಲಿ. ಸೊ ಅವರು ಸ್ವಿಟ್ಜರ್ಲೆಂಡಿಂದ ತಿರ್ಗಾ ಪ್ಯಾರಿಸ್ ಹೊರಟೋದ್ರು. ನೀವೀಗ ನೋಡ್ಬೋದು ಸ್ಮಾಲ್ ಸ್ಟ್ರೀಟ್ ಶಾಪ್ಸ್ ಇರುತ್ತೆ ಇಲ್ಲೆಲ್ಲ. ಅಲ್ಲಿ ಪಿಜ್ಜಾ ಇರುತ್ತೆ, ಐಸ್ ಕ್ರೀಮ್ಸ್ ಇರುತ್ತೆ. ಆ್ಯಂಡ್ ಸ್ವಿಸ್ ಫ್ರ್ಯಾಂಕ್ ಇದಕ್ಕಿಂತ ನಾವು ಅರ್ಲಿಯರ್ ಹೋದ್ವಲ್ಲ ಪ್ಯಾರಿಸ್ಗಿಂತ ಎಕ್ಸ್ಪೆನ್ಸಿವ್ ಇದು. ಸೊ ಅಲ್ಲೆಲ್ಲ ನಮಗೆ €1 ಸಿಕ್ಕಿದ್ರೆ ವಾಟರ್ ಬಾಟಲ್ಸ್, ಇಲ್ಲಿ €2. ಸೊ ನೀವು ಸ್ವಿಸ್ ಫ್ರ್ಯಾಂಕು ಕೊಡ್ಬೋದು ಅಥವಾ ನಾರ್ಮಲ್ ಯೂರೋಸು ಕೊಡ್ಬೋದು. ದೇ ಪ್ರಿಫರ್ ಬೋತ್. ಸೊ ನಿಮ್ಮ ಕನ್ವೀನಿಯನ್ಸ್. ಬಟ್ ಚಾರ್ಜು ಅಲ್ಲಿ €1 ಇತ್ತು ಅಂದರೆ ಇಲ್ಲಿ €2 ಸಿಗುತ್ತೆ. ಸೊ ಈಗ ನಾವು ಇಲ್ಲಿ ಜ್ಯೂರಿಕ್ ಲೇಕಲ್ಲಿದ್ದೀವಿ. ವೆರಿ 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 ಹ್ಯೂಜ್ ಲೇಕ್ ಇದು. ಆ್ಯಂಡ್ ಟಾಲ್ ಫೌಂಟೇನ್ ಬೇರೆ ಸಿಗುತ್ತೆ. ನಾವೀಗ ವಾಕ್ ಮಾಡಿ ಅಂತ ಬಿಟ್ಬಿಡ್ತಾರೆ ಇಲ್ಲಿ. ಸ್ವಲ್ಪ ವೆರಿ ಕೋಲ್ಡ್ ವೆದರ್ ಕೂಡ ಇದೆ. ಇಲ್ಲಿಂದ ನೀವು ಎಕ್ಸ್ಪ್ಲೋರ್ ಮಾಡಿಕೊಂಡು ವಾಕ್ ಮಾಡಿ ಈ ಜಾಗಕ್ಕೆ ಇಂಥ ಟೈಮಿಗೆ ಬಂದುಬಿಡಿ ಅಂತ ಹೇಳ್ತಾರೆ. ನೋಡಿ ನೀವೀಗ ನೋಡ್ತಾ ಇರ್ಬೋದು ಟ್ರ್ಯಾಮ್ ಇದೆ. ಆ ಟ್ರ್ಯಾಮ್ ಅದರಲ್ಲೂ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ. ನಾವು ಟ್ರ್ಯಾಮ್ ಎಕ್ಸ್ಪೀರಿಯೆನ್ಸು ಮಾಡಿದ್ವಿ, ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಇಫ್ ಯು ಆರ್ ವಿತ್ ಕಿಡ್ಸ್, ಅವರು ತುಂಬ ಎಂಜಾಯ್ ಮಾಡ್ತಾರೆ. ಸೊ ಇಲ್ಲಿ ನಮ್ಮ ಗೈಡ್ ಎಕ್ಸ್ಪ್ಲೈನ್ ಮಾಡ್ತಿದ್ದಾನೆ ಹೇಗೆ ಏನು ಎತ್ತ ಅಂತ, ಎಲ್ಲಿಗೆ ಬರಬೇಕು ಎಲ್ಲಿಗೆ ಹೋಗಬೇಕು. ಅವನೇ ಅಲ್ಲಿ ರೆಡ್ ಜಾಕೆಟಲ್ಲಿ ಫ್ಲ್ಯಾಗ್ ಇಟ್ಕೊಂಡಿದ್ದಾನಲ್ಲ, ಸೊ ಆ ಫ್ಲ್ಯಾಗ್ ಇಟ್ಕೊಂಡಿದ್ರೆ ಇಟ್ಸ್ ಈಸಿ ಟು ಐಡೆಂಟಿಫೈ ಅಂತ ಅವನು ಆಲ್ಮೋಸ್ಟ್ ಎಲ್ಲ ಕಡೆ ಅದನ್ನು ಕ್ಯಾರಿ ಮಾಡ್ತಾನೆ. ಸೊ ಇಲ್ಲೇ ನಮಗೆ ಕ್ರೂಸ್ ರೈಡ್ ಇರೋದು. ಇವಾಗ ಕ್ರೂಸ್ ಬರುತ್ತೆ. ಪ್ರೀವಿಯಸ್ ರೈಡ್ ಅವ್ರನ್ನ ಕರ್ಕೊಂಡು ಹೋಗಿದೆ ಅದು. ಅದು ಬಂದ ತಕ್ಷಣ ನಾವು ಆ ಕ್ರೂಸ್ ರೈಡಲ್ಲಿ ಹೋಗ್ತೀವಿ. ಅಲ್ಲಿಂದ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅವ್ನು ಕರ್ಕೊಂಡು ಹೋಗ್ತಾನೆ. ಇವೆಲ್ಲ ಆ್ಯಕ್ಚುಲಿ ನೀವು ನೋಡಿದ್ದು ಇಷ್ಟೊತ್ತು ಮೆಡಿಯೇವಲ್ ಕ್ಯಾಸಲ್ಲು. ಇಲ್ಲಿ ಕೆಲವು ವಿಲೇಜಸ್ನ ತೋರಿಸ್ತಾರೆ ನಿಯರ್ ಬೈವರೆಗೂ ಹೋಗಿ. ಅಲ್ಲಿ ಇಫ್ ಯು ವಿಶ್ ಅಲ್ಲೇ ಊಟ ತಿಂಡಿ ಮುಗಿಸ್ಕೊಂಡು ಲೇಟಾಗಿ ಬರ್ಬೋದು, ಅಥವಾ ಅದೇ ಕ್ರೂಸಲ್ಲಿ ವಾಪಸ್ ಬಂದು ಇಲ್ಲಿ ಸಿಟಿ ಎಕ್ಸ್ಪ್ಲೋರ್ ಮಾಡಿ ಈವ್ನಿಂಗ್ ನೀವು ವಾಪಸ್ ಹೋಗ್ಬೋದು, ಅಥವಾ ಇವಾಗಲೇ ನೀವು ವಾಪಸ್ ಹೋಗ್ಬೋದು. ಇಲ್ಲಿ ಬಿಟ್ಬಿಡ್ತಾನೆ ಅವನು. ಆ್ಯಕ್ಚುಲಿ ವಾಪಸ್ ಹೋಗೋ ಜಾಗಕ್ಕೆ ನಾವು ಟ್ರೈನಲ್ಲೂ ಹೋಗ್ಬೋದು ಅಥವಾ ಮೆಟ್ರೋನಲ್ಲೂ ಹೋಗ್ಬೋದು. ಸಬ್ವೇಸು ಸಿಗುತ್ತೆ ಆ್ಯಂಡ್ ಸಿಟಿ ಟ್ರೈನ್ಸು ಸಿಗುತ್ತೆ. ಐ ಥಿಂಕ್ ನಾವು ಟ್ರೈನ್ ಇಷ್ಟ ನಮಗೆ. ಸೊ ಟ್ರೈನ್ ಸಿಕ್ಕಿದ್ರೆ ಟ್ರೈನಲ್ಲಿ ಹೋಗ್ತೀವಿ. ನೋಡಿ ರೋಡ್ಸು, ಕ್ರಾಸಿಂಗು ಮತ್ತು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಫ್ಕೋರ್ಸ್ ಸ್ವಿಸ್ ಇಸ್ ದಿ ಮೋಸ್ಟ್ ಬ್ಯೂಟಿಫುಲ್ ಕಂಟ್ರಿ. ಆ್ಯಂಡ್ ಈವನ್ ಪೊಲ್ಯೂಷನ್ ಆಸ್ಪೆಕ್ಟು ಅಷ್ಟೇ. ಇಲ್ಲಿ ತುಂಬ ಎಲೆಕ್ಟ್ರಿಕ್ ಕಾರ್ಸ್ ಪ್ರಿಫರ್ ಮಾಡ್ತಾರೆ. ಪೀಪಲ್ ದೇ ಗೆಟ್ ಅಪ್ ಅರ್ಲಿ, ಸ್ಲೀಪ್ ಅರ್ಲಿ. ಈವನ್ ರೂಮ್ಸಲ್ಲೆಲ್ಲ ಟೈಟ್ ರೂಲ್ಸ್ ಹಾಕ್ಬಿಟ್ಟಿರ್ತಾರೆ. ಯು ಶುಡ್ ನಾಟ್ ಲಿಟರ್, ಯು ಶುಡ್ ನಾಟ್ ಸ್ಪಾಯ್ಲ್ ಎನಿಥಿಂಗ್. ಆಮೇಲೆ ಏನಾದರೂ ನೀವು ಹೊಡೆದಾಕಿದ್ರೆ ತುಂಬ ಫೈನ್ಸ್ ಇರುತ್ತೆ. ಆಮೇಲೆ ಸ್ಟ್ರಿಕ್ಟ್ ರೂಲ್ಸ್ ಇರುತ್ತೆ. ಬಿಯಾಂಡ್ 9 o'clock ಏನು ಶಬ್ದ ಮಾಡೋ ಹಾಗಿಲ್ಲ. ಅಕ್ಕಪಕ್ಕ ಬೇಗ ಮಲಗಿರ್ತಾರೆ, ಡಿಸ್ಟರ್ಬ್ ಮಾಡೋ ಹಾಗಿಲ್ಲ. ಈ ಥರದ್ದೆಲ್ಲ ತುಂಬ ಸ್ಟ್ರಿಕ್ಟ್ ರೂಲ್ಸ್ ಇರುತ್ತೆ. ಇಲ್ಲೊಂದು ಕ್ವಿಕ್ಕು ಸ್ಲೋ ಮೋಷನ್ ಶಾರ್ಟ್ ತೊಗೊಂಡ್ವಿ ಈಗ. ಸೊ ಈಗ ಹಾಗೆ ವಿ ಆರ್ ಗೋಯಿಂಗ್ ಟು ವಾಕ್ ಬಿಸೈಡ್ಸ್ ದ ಲೇಕ್. ಕ್ರೂಸ್ ರೈಡ್ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿದೆ ವೆದರು. ಮಧ್ಯ ಮಳೆ ಬರ್ತಿದೆ, ಮಧ್ಯ ನಿಲ್ತಾ ಇದೆ, ತಿರ್ಗಾ ಮಳೆ ಬರುತ್ತೆ, ತಿರ್ಗಾ ನಿಲ್ಲುತ್ತೆ. ಸೊ ಈಗ ರಿವರ್ ವಾಕ್ ಆಗುತ್ತೆ. ಇನ್ನೇನು ವಿ ಆರ್ ವೈಟಿಂಗ್ ಫಾರ್ ದ ಕ್ರೂಸ್. ಸೊ ಅದು ಬಂದ ತಕ್ಷಣ ಹೊರಡಬೇಕು. ಸೊ ದೂರದಲ್ಲಿ ಫೌಂಟೇನ್ ಕಾಣಿಸ್ತಿತ್ತು, ಮತ್ತು ಈ ಲಾಡ್ ಆಫ್ ಸ್ವಿಸ್ ಡಕ್ಸ್ ನೋಡ್ಬೋದು, ಸ್ವಿಸ್ ಸ್ವ್ಯಾನ್ಸು. ಓಕೆ, ಕ್ರೂಸ್ ಬಂದಿದೆ. ಇದೇ ಕ್ರೂಸು 1 by 1 ಈಗ ಹೋಗ್ತೀವಿ. ಇಲ್ಲಿ ಆ್ಯಕ್ಚುಲಿ ಒಂದು ರಿಸರ್ವೇಷನ್ ಟೈಪ್ ಒಂದು ಟಿಕೆಟ್ ಇರುತ್ತೆ, ಇನ್ನೊಂದು ನಾರ್ಮಲ್ ಟಿಕೆಟ್ಸ್ ಇರುತ್ತೆ. ನಾವು ತೊಗೊಂಡಿರೋದು ನಾರ್ಮಲ್ ಟಿಕೆಟು. ಸೊ ಒಳಗಡೆ ರಿಸರ್ವೇಷನ್ ಟಿಕೆಟ್ಸ್ ಅಂದರೆ ಒಂದು ಟೇಬಲ್ಲು ರಿಸರ್ವ್ಡ್ ಅಂತ ಇರುತ್ತೆ, ಒಂದು ಸ್ವಲ್ಪ ಎಕ್ಸ್ಪೆನ್ಸಿವು. ಅಲ್ಲಿ ಕೂತ್ಕೋಬೋದು. ಆ್ಯಕ್ಚುಲಿ ಒಳಗಡೆ ತುಂಬ ವಾರ್ಮ್ ಆಗಿರುತ್ತೆ. ಔಟ್ಸೈಡು ತುಂಬ ಚಳಿ ಇದೆ. ಈಗ ನಾವು ಆ್ಯಕ್ಚುಲಿ ಚಳಿ ಇಲ್ಲದೆ ಇರೋ ಥರ ನಿಂತಿದ್ವಿ, ಬಟ್ ಸಿಕ್ಕಾಪಟ್ಟೆ ಚಳಿ ಇದೆ. ಅವಾಗವಾಗ ಒಳಗೆ ಹೋಗ್ಬೋದು. ಒಳಗೆ ಹೋಗೋಕ್ಕೆ ಬಿಡ್ತಾರೆ ಅವರು, ಬಟ್ ಟೇಬಲಲ್ಲಿ ಕೂರೋದಕ್ಕೆ ಬಿಡೋದಿಲ್ಲ ಅಷ್ಟೇ. ನೋಡಿ ಅಕ್ರಾಸ್ ದ ರಿವರ್ ಈಗ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಆ ವಿಲೇಜು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ರ್ಯಾಪರ್ಸ್ವಿಲ್ ವಿಲೇಜ್ ಅಂತ. ಸುತ್ತಲೂ ನಡ್ಕೊಂಡು ಹೋಗ್ಬೋದು ನೀವು, ಅಷ್ಟು ನೀಟಾಗಿರುತ್ತೆ. ಅಲ್ಲೇನಾದರೂ ಮಳೆ ಇಲ್ಲ ಅಂತಂದರೆ ನಾವು ಆ್ಯಕ್ಚುಲಿ ಆ ವಿಲೇಜೆಲ್ಲ ನಡ್ಕೊಂಡು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ಫುಲ್ಲು ಇಟ್ಸ್ ದಿ ಲಾರ್ಜೆಸ್ಟ್ ಲೇಕ್ ಇನ್ ಸ್ವಿಟ್ಜರ್ಲೆಂಡ್ ಅಂತೆ, ಲೇಕ್ ಜ್ಯೂರಿಕ್ಕು. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇಲ್ಲೇ ನಮ್ಮ ಎಷ್ಟೋ ಬಾಲಿವುಡ್ ಮೂವೀಸ್ ಎಲ್ಲ ಶೂಟಿಂಗ್ ತೆಗೆದಿದ್ದಾರೆ.
ಈವನ್ ಸ್ಯಾಂಡಲ್ವುಡ್ ಮೂವೀಸ್ದು ಎಷ್ಟೊಂದು ಶೂಟಿಂಗ್ ಈ ಲೇಕಲ್ಲಿ ಸುತ್ತಮುತ್ತ ಪ್ಲೇಸಸಲ್ಲಿ ತೆಗೆದಿದ್ದಾರೆ ನೋಡಿ. ಶ್ರೀ ಮತ್ತು ಶ್ರೇಯಸ್ ಆಲ್ ದ ಟೈಮ್ ಅವರು ಐಪ್ಯಾಡು, ಮೊಬೈಲ್ ಫೋನು, ಗೇಮ್ಸು ಅಂದ್ಕೊಂಡಿರ್ತಾರೆ. ಅವಳು ಸಿಕ್ಕಾಪಟ್ಟೆ ಫ್ರೆಂಡ್ ಆಗಿದ್ದಾರೆ, ಶ್ರೇಯಸ್ ಮತ್ತು ಅವಳು. ಸೊ ಈಗ ನಾವು ಲೇಕ್ ವ್ಯೂನ ಜಸ್ಟ್ ಚೆರಿಷ್ ಮಾಡ್ತಾಯಿದ್ದೀವಿ. ಅಗಸ್ತ್ಯ ಸೋ ಫಾರ್ ಕೋಪ್ರೇಟ್ ಮಾಡಿದ್ದೀನಿ ಆಲ್ 6 ಡೇಸು. ಆ್ಯಕ್ಚುಲಿ ಅಷ್ಟು ಸಣ್ಣ ಮಗು ನಾವು ಕರ್ಕೊಂಬಂದಿರೋದೇ ಒಂದು ಅಡ್ವೆಂಚರು. ಅದರಲ್ಲಿ ಅವ್ರು ಕೋಪ್ರೇಟ್ ಮಾಡ್ತಿದ್ದಾರೆ ಅಂದರೆ ವಿ ಆರ್ ಫಾರ್ಚುನೇಟ್. ಆ್ಯಕ್ಚುಲಿ ಸನ್ಲೈಟ್ ಬೀಳ್ತಾ ಇರೋದಕ್ಕೂ ಆ ಗ್ಲೇರ್ಗೂ ರಿಫ್ಲೆಕ್ಷನ್ನು ಏನು ಚೆನ್ನಾಗಿದೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ. ಈವನ್ ಶೋರ್ಸಲ್ಲೂ ನಮಗೇನು ಅಷ್ಟೊಂದು ಗಲೀಜ್ ಅಂತೆಲ್ಲ ಅನ್ನಿಸ್ಲೇ ಇಲ್ಲ. ದೇ ಹ್ಯಾವ್ ಮೈಂಟೈನ್ಡ್ ಇಟ್ ರಿಯಲಿ ವೆಲ್. ಅದಕ್ಕೆ ಒನ್ ಆಫ್ ದ ಬೆಸ್ಟ್ ಪ್ಲೇಸಸ್ ಇನ್ ದ ವರ್ಲ್ಡ್ ಅಂತ ಕರೀತಾರೆ ಸ್ವಿಸ್ ಗೌರ್ಮೆಂಟ್. ಈವನ್ ಡಿಗ್ನಿಟಿ ಆಫ್ ಲೇಬರ್ ಯಾವ ಮಟ್ಟಕ್ಕಿದೆ ಅಂತಂದರೆ ಗಾರ್ಡನರಿಂದ ಹಿಡಿದು ಫ್ಯೂಯಲ್ ಸ್ಟೇಷನಲ್ಲಿ ಫಿಲ್ ಮಾಡೋನು ಅಥವಾ ಸ್ವೀಪರು ಒಬ್ಬೊಬ್ಬರು ಅಷ್ಟೇ. ದ ಡಿಗ್ನಿಟಿ ಆಫ್ ಲೇಬರ್ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ. ದೇ ಆರ್ ಆಲ್ ವೆಲ್ ಪೇಯ್ಡ್. ಸೊ ಈ ಕೆಲಸ ಆ ಕೆಲಸ ಅಂತ ಯಾರು ಬೇಜಾರು ಮಾಡ್ಕೊಳ್ಳೋ ಥರ ಇಲ್ವೇ ಇಲ್ಲ. ದೇ ಆರ್ ಆಲ್ ವೆಲ್ ಪೇಯ್ಡ್ ಆ್ಯಂಡ್ ಲಿಟಲ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಇಟ್ ಕಮ್ಸ್ ವಿತ್ ಗ್ರೇಟ್ ಕಾಸ್ಟ್ ಅಲ್ವಾ ಸರ್ವೀಸಸ್. ಸೊ ಈಗ ಅಗಸ್ತ್ಯ ನಿದ್ದೆ ಮಾಡಿಬಿಟ್ಟಿದ್ದಾನೆ. ಸೊ ನೀವು ಬ್ಯಾಕ್ಗ್ರೌಂಡಲ್ಲೂ ವಾಯ್ಸ್ ಕೇಳಿಸ್ತಾ ಇರ್ಬೋದು. ನಾವು ಈಗ ಟಿಪ್ ಆಫ್ ದಿಸ್ ಕ್ರೂಸಲ್ಲಿ ನಿಂತಿದ್ದೀವಿ. ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಸ್ಕೈ ಸೋ ಬ್ಲೂ. ಮೋಡ ಅಷ್ಟೊತ್ತು ಇತ್ತು, ಈಗ ಮೋಡ ಎಲ್ಲ ಸ್ವಲ್ಪ ಸೈಡಿಗೆ ಹೋಗಿದೆ. ಲಶ್ ಬ್ಲೂ. ಯು ಕ್ಯಾನ್ ಫೋಟೋಸ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ. ಸೊ ಲೈಟ್ ಚೆನ್ನಾಗಿದೆ. ಸೊ ಈಗ ಅದು ಫೌಂಟೈನ್ ನೀವು ನೋಡ್ತಾ ಇರ್ಬೋದು. ಲಾರ್ಜೆಸ್ಟ್ ಫೌಂಟೈನ್ ಅಂತ ಇದು, ಮಿಕ್ಸ್ಡ್ ವಿತ್ ರೈನ್ಬೋ. ಈಗ ರೈನ್ಬೋನು ಬಂದಿದೆ, ಫ್ಲೋಟಿಂಗ್ ರೈನ್ಬೋ ಅದು ಆ್ಯಕ್ಚುಲಿ ನೋಡಿ. ಹಾಗೆಯೇ ಫ್ಲೋಟ್ ಆಗ್ತಾ ಇದೆ. ಅದು ಬಿದ್ದೋಯ್ತು. ಸಮ್ ಫೋಟೋ ಶೂಟ್ಸ್ ಫಾರ್ ಶ್ರೀ. ಗಣಪತಿ ಮತ್ತು ನಾನು ವಿ ಆರ್ ಜಸ್ಟ್ ಡಿಸ್ಕಸಿಂಗ್ ಹೇಗೆ ಏನು ಎತ್ತ ಆನ್ ದೇರ್ ವೇ ದೇ ಆರ್ ಗೋಯಿಂಗ್ ಟು ರೋಮ್ ಇಲ್ವಾ ಏನು ಎತ್ತ ಅಂತ. ಸೊ ವಿ ಆರ್ ಸ್ಟಿಲ್ ಡಿಸ್ಕಸಿಂಗ್. ನೋಡಿ ಏನು ಬ್ಯೂಟಿಫುಲ್ ಆಗಿದೆ. ಅದೇ ಆ ಕಡೆ ವಿಲೇಜ್ ಕಾಣಿಸ್ತಿದೆಯಲ್ಲ, ಅದು ಒಂದು ವಿಲೇಜೇ. ಅದು ರ್ಯಾಪರ್ಸ್ ವಿಲೇಜ್ ಥರನೇ ಇನ್ನೊಂದು ವಿಲೇಜ್ ಅದು. ನಾವು ಅಲ್ಲಿಗೆ ಆ್ಯಕ್ಚುಲಿ ಹೋಗ್ತಿಲ್ಲ. ಒಂದೊಂದು ಜಾಗನೂ ನೀವು ನೋಡಿದ್ರೆ ದೇ ಹ್ಯಾವ್ ಮೈಂಟೈನ್ಡ್ ಇಟ್ ರಿಯಲಿ ವೆಲ್. ಆ್ಯಕ್ಚುಲಿ ಒಬ್ಬೊಬ್ಬನಿಗೂ ಎಷ್ಟೋ ಏಕರ್ಸ್ ಆಫ್ ಲ್ಯಾಂಡ್ ಇರುತ್ತೆ. ಅವನ ಹತ್ರ ಕ್ಯಾಟಲ್ ಇರುತ್ತೆ. ಹಸುಗೆ ಅದನ್ನು ಮೈಂಟೈನ್ ಮಾಡೋದು, ಪ್ಲಸ್ ಫುಲ್ಲು ಫಾರ್ಮ್ನ ಮೈಂಟೈನ್ ಮಾಡೋದು ತುಂಬ ನೀಟಾಗಿ ದೇ ಡೂ ಇಟ್ ರಿಯಲಿ ವೆಲ್. ಆ್ಯಕ್ಚುಲಿ ಏರಿಯಲ್ ಶಾರ್ಟ್ಸು ಡ್ರೋನ್ ಏನಾದರೂ ನಾನು ತಂದಿದ್ದರೆ ತೋರಿಸ್ಬೋದಾಗಿತ್ತು, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಇದು ಲೇಕ್ ಶೋರು ಏನು ನೀಟಾಗಿ ಮೈಂಟೈನ್ ಮಾಡಿದ್ದಾರೆ. ಎಲ್ಲೂ ಒಂಥರ ಪಾಚಿ ಗಲೀಜು ಆ ಥರ ಏನೂ ಅನ್ನಿಸ್ತಾ ಇಲ್ಲ. ಇಟ್ಸ್ ಸೋ ವೆಲ್ ಮೈಂಟೈನ್ಡ್. ಸೊ ಈಗ ಈ ಎಂಡಲ್ಲಿ ನಮ್ಮನ್ನ ಇಳಿಸ್ತಾರೆ. ಈ ಆ್ಯಕ್ಚುಲಿ ಈ ಡೈಲಿ ಪಾಸ್ ತೊಗೊಂಡ್ರೆ ಅಡ್ವಾಂಟೇಜ್ ಏನಂದರೆ ನೀವು ಎಷ್ಟು ಸಲ ಬೇಕಾದ್ರೆ ಈ ಬೋಟಲ್ಲಿ ಹೋಗ್ಬೋದು ಬರ್ಬೋದು. ಅಥವಾ ಬೋಟಲ್ಲಿ ಹೋಗ್ಬೋದು, ನೆಕ್ಸ್ಟ್ ಟ್ರೈನಲ್ಲಿ ಹೋಗ್ಬೋದು, ನೆಕ್ಸ್ಟ್ ಬಸ್ಸಲ್ಲಿ ಹೋಗ್ಬೋದು, ತಿರ್ಗಾ ಟ್ರೈನಲ್ಲಿ ಹೋಗ್ಬೋದು. ಆ ಥರ ಫುಲ್ ಡೇ ಪಾಸ್ ಆ್ಯಂಡ್ ಯು ಕ್ಯಾನ್ ಟೇಕ್ ಎನಿ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಆ ಥರ ಇದು. ಸೊ ಈಗ ನಾವು ತೊಗೊಂಡಿರೋ ಟ್ರೈನಲ್ಲಿ ಟಿಕೆಟಲ್ಲಿ ಈ ಕ್ರೂಸ್ ಆದಮೇಲೆ ಪ್ರಾಬಬ್ಲಿ ವಿಲ್ ಗೋ ಬ್ಯಾಕ್ ಬೈ ಟ್ರೈನ್ ಅಷ್ಟೇ. ಬಿಕಾಸ್ ವಿ ಆರ್ ಆಲ್ರೆಡಿ ಟಯರ್ಡ್. ಮಕ್ಳನ್ನ ಇಟ್ಕೊಂಡು ಕಷ್ಟ ನೋಡಿ. ಇದು ರಿಸರ್ವೇಷನ್ ಏರಿಯಾ ಅಂತ ಹೇಳಿದ್ನಲ್ಲ, ಇದು ಇಟ್ ಇಸ್ ಸೋ ವಾರ್ಮ್. ಒಳಗಡೆ ರೆಸ್ಟ್ ರೂಮ್ಸ್ ಎಲ್ಲ ಇರುತ್ತೆ, ಯು ಕ್ಯಾನ್ ಯೂಸ್. ಅನದರ್ ಥಿಂಗ್, ನಾನು ಆಲ್ರೆಡಿ ಹೇಳಿದ್ದೀನಿ ಅರ್ಲಿಯರ್ ವೀಡಿಯೋಸಲ್ಲಿ, ರೆಸ್ಟ್ ರೂಮ್ಸ್ ಎಲ್ಲೆಲ್ಲಿರುತ್ತೆ ಏನು ಅಂತ ಫಸ್ಟೇ ಗೈಡ್ ವಿಲ್ ಎಕ್ಸ್ಪ್ಲೇನ್. ಸೊ ಆ ಜಾಗದಲ್ಲಿ ನಾವು ವಿ ಶುಡ್ ಮೇಕ್ ಶ್ಯೂರ್ ಟು ಯೂಸ್ ದ ರೆಸ್ಟ್ ರೂಮ್ಸ್. ಆ್ಯಂಡ್ ಸರ್ಟೆನ್ ಪ್ಲೇಸಸಲ್ಲಿ ಯು ಹ್ಯಾವ್ ಟು ಪೇ ಫಾರ್ ಇಟ್, ಸರ್ಟೆನ್ ಪ್ಲೇಸಸಲ್ಲಿ ಇಟ್ ಈಸ್ ಫ್ರೀ. ಸೊ ಇಂಡಿಯಾನಲ್ಲಿ ಹೇಗೆ ಅಲ್ಲಲ್ಲಿ ನಮಗೆ ಸುಲಭ ಶೌಚಾಲಯ ಅಂತ ಇರುತ್ತೋ ಅದೇ ಥರ ಇಲ್ಲೂ ಇರುತ್ತೆ. ಫಸ್ಟೇ ಹೆಡ್ಸಪ್ ಕೊಟ್ಬಿಡ್ತಾನೆ ಗೈಡ್. ಅದೆಲ್ಲ ಚೆನ್ನಾಗಿ ಆ್ಯಕ್ಚುಲಿ ಮ್ಯಾನೇಜ್ ಮಾಡ್ತಾರೆ. ದೇ ಗಿವ್ ಯು ಪ್ರಯರ್ ಇನ್ಫಾರ್ಮೇಷನ್, ಏನು ಎತ್ತ ಎಲ್ಲಿ ಅಂತ ನೀವು ಪ್ಲ್ಯಾನ್ ಮಾಡ್ಬೋದು ಅಕಾರ್ಡಿಂಗ್ಲಿ. ಬಿಕಾಸ್ ವಿತ್ ಕಿಡ್ಸ್ ಇಟ್ಸ್ ರಿಯಲಿ ಟಫ್. ಸೊ ಪ್ಲ್ಯಾನ್ ಮಾಡಿಲ್ಲ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಈಗ ಇನ್ನೇನು ಬಂತು ಹತ್ತಿರ, ಇನ್ನೊಂದು ಸ್ವಲ್ಪ ದೂರ ಎಂಡ್ ಆಫ್ ದ ಶೋರಲ್ಲಿ ನಾವು ಇಳ್ಕೋತೀವಿ. ಆಲ್ಮೋಸ್ಟ್ 40-50 ಮಿನಿಟ್ ಕ್ರೂಸ್ ಡ್ರೈವ್ ಇದು. ಈಗ ತಿರ್ಗಾ ವೆದರ್ ಚೇಂಜ್ ಆಯಿತು. ಆವಾಗಲೇ ಅಲ್ಲಿ ಬಿಸಿಲು ಸ್ವಲ್ಪ ಮೋಡ ಹೋಗಿತ್ತು, ಈಗ ತಿರ್ಗಾ ಕ್ಲೌಡಿ, ಅಷ್ಟೊಂದು ಬಿಸಿಲಿಲ್ಲ. ಆ್ಯಂಡ್ ವೆರಿ ಕೋಲ್ಡ್ ಇದೆ. ಆ್ಯಕ್ಚುಲಿ ಔಟ್ಸೈಡ್ ನಿಂತು ಸಿಕ್ಕಾಪಟ್ಟೆ ಕೋಲ್ಡ್ ಇದೆ.
ಬಟ್ ಇನ್ಸೈಡ್ ಐ ಎಕ್ಸ್ಪ್ಲೇನ್ಡ್ ಅರ್ಲಿಯರ್ ಆ ರಿಸರ್ವೇಷನ್ ಏರಿಯಾಲಿ ತುಂಬ ತುಂಬ ಬೆಚ್ಚಗಿರುತ್ತೆ, ಹೀಟರ್ ಆನ್ ಮಾಡಿರ್ತಾರೆ. ಸೊ ಫಾರ್ ಎಕ್ಸ್ಪೀರಿಯನ್ಸಿಂಗ್ ಇಟ್ ಅಲ್ಲಿ ಇಲ್ಲಿ ನಾವೆಲ್ಲ ಕಡೆ ಓಡಾಡಿದ್ವಿ. ಮೇಲೂ ಹೋಗಿದ್ವಿ ಫಸ್ಟ್ ಫ್ಲೋರಲ್ಲಿ ಸ್ಟೇರ್ಸ್ ತೊಗೊಂಡು. ನೋಡಿ ಅದೇ ಎಂಡು ಅಲ್ಲಿ ನಿಲ್ಲಿಸ್ತಾರೆ ನಮ್ಮನ್ನೀಗ. ಅಲ್ಲಿ ಇಳ್ಕೊಂಡು ಅಲ್ಲಿಂದ ನಾವು ನಡ್ಕೊಂಡು ಹೋಗ್ಬೋದು ಸಿಟಿ ಟೂರ್. ಅಲ್ಲಿ ಒಳ್ಳೆ ರೆಸ್ಟೋರೆಂಟ್ಸು ಇದೆಯಂತೆ, ಅಥವಾ ಲೇಕ್ ಸೈಡಲ್ಲಿ ಯು ಕ್ಯಾನ್ ವಾಕ್. ಇಟ್ಸ್ ಆಲ್ಮೋಸ್ಟ್ 5 ಕಿಲೋಮೀಟರ್ ಸ್ಟ್ರೆಚ್ಚು ಇದು. ಸೊ ಆ ಶೋರ್ಸಲ್ಲಿ ನೀವು ನಡ್ಕೊಂಡು ಹೋಗ್ಬೋದು. ಒಳ್ಳೆ ಗಾಳಿ ಮತ್ತು ವೆದರ್ ಚೆನ್ನಾಗಿದೆ, ಪ್ಲೆಸೆಂಟ್ ಎನ್ವಿರಾನ್ಮೆಂಟು. ಹಾಗೆ ಸುತ್ತಲೂ ನೀವು ಜ್ಯೂರಿಕ್ ಹೌಸಸ್ ಎಲ್ಲ ನೋಡ್ಬೋದು. ಸೋ ನೀಟ್ ಇಟ್ ಈಸ್. ಆ್ಯಂಡ್ ಮೆಡಿವಲ್ ಸ್ಟೈಲಲ್ಲಿ ಕನ್ಸ್ಟ್ರಕ್ಟ್ ಆಗಿರೋ ಮನೆಗಳು. ಪ್ಲಸ್ ಅಲ್ಲಿ ಮೆಕ್ಡೊನಾಲ್ಡ್ಸು ಸಿಗತ್ತಂತೆ. ಅಲ್ಲೇನಾದರೂ ಮಕ್ಕಳಿಗೆ ಅದು ಇದು ತೊಗೊಳಂಗಿದ್ರೆ ತೊಗೋಬೋದು. ಫ್ರೆಂಚ್ ಫ್ರೈಸು ಅಥವಾ ವೆಜ್ ಬರ್ಗರ್ ಏನಾದರೂ ತೊಗೋಬೋದು. ಅಥವಾ ಯು ಕ್ಯಾನ್ ಸೆಟ್ ಆನ್ ದ ಲೇಕ್ ಶೋರ್ ಆ್ಯಂಡ್ ದೆನ್ ಜಸ್ಟ್ ಎಂಜಾಯ್ ದ ಎನ್ವಿರಾನ್ಮೆಂಟ್. ಒಂಥರ ಬ್ಲಿಸ್ ಅಂತ ಹೇಳ್ಬೋದು. ಸೊ ಈಗ ನೀವು ನೋಡ್ತಾ ಇರ್ಬೋದು, ನಾವು ಗ್ರೂಪ್ ಎಲ್ಲ ಇಳಿದ್ವಿ. ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಅವನು ಗೈಡ್ ಎಕ್ಸ್ಪ್ಲೈನ್ ಮಾಡಿ ಎಲ್ಲಿಗೆ ಬರಬೇಕೇನು ಅಂತ ಹೇಳ್ಬಿಡ್ತಾನೆ. ಸೊ ಒಂದು ಸ್ಪಾಟ್ ಹೇಳಿರ್ತಾನೆ, ಆ ಫ್ಲ್ಯಾಗ್ ಇಟ್ಕೊಂಡು ಹೋಗ್ತಾನೆ. ಸಮ್ಟೈಮ್ಸ್ ನಾವು ಮಿಸ್ ಆಗಬಾರ್ದು ಅಂತ ಅವನು ಫಾಲೋ ಮಾಡಿ ಅಂತಾನೆ. ಆ್ಯಟ್ ಸಮ್ ಪ್ಲೇಸಸ್ ಓಕೆ ನೀವು ರೋವ್ ಮಾಡ್ಕೊಂಡ್ಬನ್ನಿ, ಐ ಜಸ್ಟ್ ಸ್ಮೋಕ್ ಆ್ಯಂಡ್ ಕಮ್ ಅಂತ ಹೇಳ್ತಾನೆ. ಸೊ ಈಗ ನೀವು ಪ್ಲ್ಯಾಂಟ್ಸ್ ಎಲ್ಲ ನೋಡ್ಬೋದು. ಆ್ಯಕ್ಚುಲಿ ಆಟಮ್ನಲ್ಲಿ ಇರೋ ಥರ ಇದೆ. ಐ ಥಿಂಕ್ ಇಲ್ಲ ಆಟಮ್ಮೇ ಇರಬೇಕು ಸ್ವಿಸ್ಸಲ್ಲಿ. ಈಗ ಸಿಕ್ಕಾಪಟ್ಟೆ ಚಳಿನೂ ಇದೆ, ಚೆನ್ನಾಗಿದೆ ಶ್ರೀ. ಒಟ್ಟಿನಲ್ಲಿ ಶ್ರೀ ಸೋಫಾರ್ ಶೀ ಈಸ್ ಎಂಜಾಯಿಂಗ್. ನಡೀತಿದ್ದಾಳೆ, ಸಿಕ್ಕಾಪಟ್ಟೆ ನಡೀತಿದ್ದಾಳೆ. ಆ್ಯಕ್ಚುಲಿ ನೀವು ಈ ಥರ ಪ್ಲೇಸಸ್ಗೆಲ್ಲ ಬಂದರೆ ಯುರೋಪು, ಜಪಾನ್ ಎಲ್ಲ ಕಡೆ ಯು ಹ್ಯಾವ್ ಟು ವಾಕ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನಷ್ಟು ವೀಡಿಯೋಸು ಯುರೋಪ್ ಟ್ರಿಪ್ದು ಹಾಕ್ತೀನಿ. ಈ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಅದರ್ವೈಸ್. ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇರ್ತೀನಿ. ಸೊ ರಿಮೈನಿಂಗ್ ಆಫ್ ಜ್ಯೂರಿಕ್ ಟೂರ್ದು ವೀಡಿಯೋ ಅಪ್ಕಮಿಂಗ್ ವೀಡಿಯೋಲ್ಲಿ ಹಾಕ್ತೀನಿ. ಇಲ್ಲಿ ಆ್ಯಕ್ಚುಲಿ ನಾವೀಗ ಎಕ್ಸ್ಪ್ಲೋರ್ ಮಾಡಿ ಇಲ್ಲಿ ಏನಿದೆ ಫುಡ್ಗೆ ವ್ಯವಸ್ಥೆ ಅಂತ ಚೆಕ್ ಮಾಡಿ ಹೋಗ್ತೀವಿ. ಥ್ಯಾಂಕ್ಸ್, ಹ್ಯಾವ್ ಎ ಗುಡ್ ಡೇ, ಬಾಯ್.